ಅವ್ರು ಆರೋಪ ಮಾಡಿದ ತಕ್ಷಣ ಉತ್ತರ ಕೊಡಬೇಕು ಅವರಿಗೆ. ಯಾರು ಏನು ಮಾಡಿದ್ದಾರೆ ಅದನ್ನ ಮೋಸ್ಟ್ಲಿ ಚಿಕ್ಕಮಗಳೂರವರು ಅಂಥೇಳಿ ಈಗಾಗಲೇ ಅವ್ರನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥ ವ್ಯವಸ್ಥೆನಾಗಲೇ ಸರ್ಕಾರ ಮಾಡ್ತಾ ಇದೆಯಲ್ಲ. ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ತಾನೇ ಅದನ್ನು. ಅದು ಎಲ್ಲಿಂದ ಬರುತ್ತದು? ಕಾನೂನು ಇದ್ದಾಗ ಯಾರು ಇಂಥ ಕೃತ್ಯವನ್ನು ಮಾಡ್ತಾರೆ ಅವ್ರನ್ನ ಹಿಡಿದು ಅವ್ರಿಗೇನು ಕಾನೂನುಬದ್ಧವಾಗಿ ಶಿಕ್ಷೆ ಕೊಡೋದು ಮಾತ್ರ ನಮಗೆ ಗೊತ್ತೇ ಹೊರತು ಇವರು ಟೀಕಾ ಟಿಪ್ಪಣಿಯನ್ನು ಎಲ್ಲದನ್ನೂ ಮಾಡ್ಕೊಂತ ಹೋಗ್ತಾರೆ. ಜನವರ ಮತ್ತು ತಾಳಿ ಅಂತೇಳಿ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಎಕ್ಸಾಮಿನೇಷನ್ ಕೂತ್ಕೊಳ್ಳೋಕ್ಕೆ, ನಾವು ಅದನ್ನು ವಿರೋಧ ಮಾಡಿದ್ವಿ. ಯಾರೂ ಕೂಡ ಆ ಥರ ಕಾನೂನು ಮಾಡಿಲ್ಲ. ಬಿ ಜೆ ಪಿ ಕಾನೂನೇನು ಮಾಡಿದ್ರಲ್ಲ, ಅದನ್ನು ಮಾಡಿ ಮತ್ತೆ ವಾಪಸ್ ತಗೋತಾರೆ. ನಿಜವಾಗ್ಲೂ ಹಿಂದೂ ದ್ರೋಹಿಗಳು ಯಾರು ಅಂತ ಹೇಳಿದರೆ ಬಿ ಜೆ ಪಿಯವರು. ಯಾಕೆಂದರೆ ಇಲ್ಲದೇ ಇರೋದಕ್ಕೆಲ್ಲ ಬಂದ್ಬಿಟ್ಟು ಹಿಂದುತ್ವ ಅಂದ್ಕೊಂಡು ಹೇಳೋದೈತಲ್ಲ, ಇದನ್ನು ಆ ಚಾಳಿ ಬಿಡಬೇಕಾಗತ್ತೆ. ಜನರು ನೋಡ್ತಾರೆ, ಅದೊಂದು ರೋಗ ಅವರಿಗೆ, ಬಿ ಜೆ ಪಿಯವರಿಗೆ. ಏನಾದ್ರು ಇಲ್ಲಿ ಆದ ತಕ್ಷಣ ಕಾಂಗ್ರೆಸ್ ವಿರುದ್ಧ ಪಾಕಿಸ್ತಾನ ತೋರಿಸೋದು. ಏನು ಪಾಕಿಸ್ತಾನ ಏನು ನಮ್ಮ ದೇಶದಲ್ಲಿ ಇದೆಯಾ? ಅವ್ರೇನು ಟ್ಯಾಕ್ಸ್ ಕಟ್ತಾರಂತ ಇಲ್ಲಿ? ನಾವೇನು ಅವ್ರಿಗೆ ಹೋಗ್ಬಿಟ್ಟು ಸಲ್ಯೂಟ್ ಹೊಡೆಯೋಕ್ಕೆ? ಸರ್ಕಾರದಲ್ಲಿ ಹೆಚ್ಚಿನ ಹಿಂದೂ ಯುವಕರ ಹತ್ಯೆ ಆಗುತ್ತೆ ಅನ್ನೋದು ಇನ್ನೊಂದು ಆರೋಪ. ನೀವು ಲೆಕ್ಕ ನೋಡಿದ್ದೀರಾ? ನಿಮ್ಮ ಹತ್ರ ಲೆಕ್ಕ ಇದೆಯಾ ನಿಮಗೆ? ನಾವೇನು ಬಿ ಜೆ ಪಿಯವರು ಇದ್ದಾಗ ಹಿಂದೂವರು ಮುಸ್ಲಿಮವರು ಅಂತ ಲೆಕ್ಕ ಮಾಡೋಕ್ಕೆ ಹೋಗ್ತೀವ? ನಮ್ಮ ದೇಶದ ಪ್ರಜೆಗಳು ಯಾರೇ ಆಗಲಿ, ಸಾಮಾನ್ಯ ಜನರಾಗಲಿ ಏದಾಗಲಿ, ಒಂದು ಪ್ರಾಣ ಹೋದಾಗ ಆ ಪ್ರಾಣಕ್ಕೆ ಒಂದು ಜಾತಿ ಇರೋದಿಲ್ಲ. ಯಾವನು ಹುಟ್ಟಬೇಕಾದ್ರೆ ಜಾತಿ ಬರ್ಕೊಂಡು ಬರೋದಿಲ್ಲ. ಅದು ಬಿ ಜೆ ಪಿಯವರು ಆ ಕೆಲಸ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ. ಎಲ್ಲದಕ್ಕೂ ಕೂಡ ಇಂಥ ಪೋಣಿಸ್ತಕ್ಕಂಥ ಕೆಲಸವನ್ನು, ಜನರಿಗೆ ಈ ಥರ ಮಾತಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆಯ್ತು ರೀ, ಇದೆಲ್ಲ ಹೇಳಿದ್ರಲ್ಲ, ಗ್ಯಾರಂಟಿನ ವಿರೋಧ ಮಾಡಿದರು. ಈ ಗ್ಯಾರಂಟಿನ ಬೇಕು ಅಂತ ಹೇಳಿ ಅವರೇ ಊರು ತುಂಬ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ದೇಶದ ತುಂಬ. ಇದಕ್ಕೆಲ್ಲ ಏನು ಹೇಳ್ತಾರಂತೆ? ಜಾತಿ ಗಣತೆ ಬೇಡ ಅಂದರು. ಜಾತಿ ಗಣತೆ ಅವರೇ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. 11-12 ವರ್ಷ ಏನು ಸಗಣಿ ತಿಂತಿದ್ರಂತ ಸಿದ್ದರಾಮಯ್ಯವ್ರು ಮಾಡಿದಾರೆ ತಾನೆ. ಸಿದ್ದರಾಮಯ್ಯವ್ರು ಮಾಡಿದ ಮೇಲೆ ಅದನ್ನು ಕಾನೂನು ರೀತಿಯಲ್ಲಿ ಆಗಬೇಕು ಅಂತ ನಮಗೂ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. ಎಲ್ಲ ಸಮಾಜದವ್ರಿಗೂ ಸಮಾನತೆಯನ್ನು ಕೊಡ್ತಕ್ಕಂಥದ್ದು ಕೆಲಸ ಅದು ನಮ್ಮ ಪಕ್ಷ ಮಾಡ್ತದೆ. ಇದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥದ್ದೇ ಉದ್ದೇಶ. ಕಾರ್ಯಕ್ರಮಗಳನ್ನು ಕೊಡ್ಕೊಂಡು ಬರ್ತಾರೆ. ಯಾಕೆ ಕಾರ್ಯಕ್ರಮವನ್ನು ಸುಮ್ಮನೆ ಕೊಡ್ತಾರೇನು? ಸಾಲ ಮನ್ನಾ ಮಾಡ್ತಾರೆ. ಯಾರು ಮಾಡಿದ್ರು ಲೆಕ್ಕ ಕೊಡಲ್ಲ? ಹಿಂದೂ ಮುಸ್ಲಿಂ ಸತ್ರು ಅಂತೇಳಿ ಲೆಕ್ಕ ಬಿಟ್ಟು ಯಾರಿಗೆ ಎಷ್ಟು ಸಾಲನ ಮನ್ನಾ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಈ ಬಿ ಜೆ ಪಿಯವ್ರ ಹಣೆ ಬರ ಗೊತ್ತಾಗುತ್ತೆ. ಕಡೆ ಹಾಕಿದಾರಂತ ರಾಜ್ಯದ ಜನರು ಓಟು ಕಾಂಗ್ರೆಸ್ಸಿಗೆ ಇವ್ರನ್ನ ಕೇಳಿಕೊಂಡು. ನಮ್ಮನ್ನು ನಂಬಿಕೊಂಡು ಹಾಕಿರೋದು ಅವ್ರನ್ನ ವಿರುದ್ಧ ಇಟ್ಟು ಅವರನ್ನು ಹೀನಾವಾಗಿ ಸೋಲಿಸಿ, ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ಬರುತ್ತೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಆದರೆ ಅವ್ರು ಯಾರಿದ್ದಾರೆ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತೊಗೋಬೇಕು. ಕಾಶ್ಮೀರಲ್ಲಿ ಏನಾಯಿತು? ಎಷ್ಟು ತಲೆ ಉಳಿದ್ವು? ಸಾಮಾನ್ಯ ಜನರದ್ದು ತಾನೇ. ರಿಕ್ರೂಟ್ಮೆಂಟ್ ಯಾಕ್ರಿ 2 ವರ್ಷ ಮಾಡಲಿಲ್ಲ ಇವರು? ಕೋವಿಡ್ ಟೈಮಲ್ಲಿ ಟ್ಯಾಕ್ಸ್ ಹಣನ ಇಷ್ಟೊಂದು ತೊಗೊಳ್ತಾರಲ್ಲ, ರಿಕ್ರೂಟ್ಮೆಂಟ್ ಯಾಕೆ ಮಾಡಿಲ್ಲ? ಡು ಯು ನೋ ವೈ? ಯಾಕೆ ಗೊತ್ತಾ ಅಲ್ಲಿ ಪ್ರಾಬ್ಲಮ್ ಆಗಿರೋದು? ಸೋಲ್ಜರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದ್ರಲ್ಲಿ ಮಾಡಿಲ್ಲ. ಇವರು ಏರೋಪ್ಲೇನ್ ಪರ್ಚೇಸ್ ಮಾಡೋದು, ಏರೋಪ್ಲೇನ್ ತೋರಿಸೋದು, ಏನಾರು ಆದ ತಕ್ಷಣ ಅಲ್ಲಿ ನೋಡ್ರಲ್ಲಿ ಏರೋಪ್ಲೇನು ಅಂಥೇಳಿ ಇವೆಲ್ಲ ಬುಲ್ಡೆ ಬಿಡ್ಕೊಳೋದು ನಿಲ್ಲಿಸ್ಬೇಕಾಗುತ್ತೆ. ಟ್ಯಾಕ್ಸ್ ಹಣನ ನಮ್ಮ ದೇಶದ ಸೈನಿಕರಿಗೆ ಏನು ಅವ್ರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು, ಈ ದೇಶವನ್ನು ಕಾಯ್ತಕ್ಕಂಥದ್ದು, ಅದು ಆದ್ಯತೆಯನ್ನು ತೊಗೊಳ್ಬೇಕಾದ. ಅದನ್ನು ಮಾಡೋದ್ರಲ್ಲಿ ಇವ್ರು ಹಿಂದೆ ಹೋಗಿದ್ದಾರೆ. ಅದಕ್ಕೆ ಈಗ ಇಂಥ ಘಟನೆಗಳಾಗೋದು. ಅಷ್ಟೊಂದು ಜನರಿದ್ದಾಗ ರಕ್ಷಣೆ ಕೊಡ್ತಕ್ಕಂಥದ್ದು ಇವ್ರ ಕರ್ತವ್ಯ ಹೌದೋ ಅಲ್ಲೋ? ಇಷ್ಟೊಂದು ದಿವಸ ಬಂದು ಬುಲ್ಡೆ ಬಿಡ್ಕೊಂಡು ಹೋದರು ಹೋಮ್ ಮಿನಿಸ್ಟ್ರು ಎಲ್ಲರೂ ಕೂಡ. ಈಗ ಇವರು ತೀರ್ಕೊಂಡು ಹೋದ್ರಲ್ಲ ಅಮಾಯಕರು, ಆ ಹೆಣ್ಮಕ್ಳ ಕೈಯಲ್ಲಿ ಅದನ್ನು ಬೇರೆ ಹೇಳ್ಸೋದು.